Welcome to my YouTube channel. ಹಾಯ್ ಫ್ರೆಂಡ್ಸ್, ಎಲ್ಲೋ ಈ ವ್ಲಾಗ್ ಬಂದುಬಿಟ್ಟು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ಮಧ್ಯರಾತ್ರಿ 12 ಗಂಟೆಯಿಂದನೇ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಅತ್ತೆ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡೋದು. ಪ್ರತಿ ವರ್ಷವೂ ಅಲ್ಲೇ ಹೋಗಿ ನಾವು ಪೂಜೆಗೆ ಅಟೆಂಡ್ ಆಗ್ತಿದ್ದೆ ನಾನು. ಅದಕ್ಕೆ ಈ ವರ್ಷ ಅಲ್ಲೇ ಹೋಗಿ ಆಲ್ಟ್ ಆಗಿದ್ದೆ. ಅಂದರೆ ಅತ್ತೆಗೆ ಎಲ್ಪಿಗೆ ಬೇಕಾಗಿತ್ತು ಲಕ್ಷ್ಮಿಗೆ ಸೀರೆ ಎಲ್ಲ ಉಡ್ಸೋಕ್ಕೆ. ಅದಕ್ಕೋಸ್ಕರ ನಾನು ಅಜ್ಜಿ ಅಲ್ಲೇ ಹೋಗಿ ಆಲ್ಟ್ ಆಗಿದ್ವಿ. ಮಾರ್ನಿಂಗು 5 o'clockಗೆಲ್ಲ ಪುರೋಹಿತರು ಬಂದರು. 6 o'clockಗೆಲ್ಲ ಪೂಜೆ ಮುಗ್ದೋಯ್ತು. ಸೊ ಪೂಜೆ ಟೈಮಲ್ಲಿ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲರೂ ಕೂಡ ಪೂಜೆಗೆ ಕೂತಿದ್ವಿ. ಅದಕ್ಕೋಸ್ಕರ ಇವಾಗ ನಮ್ಮ ಮನೇಲಿ ಹೋಗಿ ನಾನು ಪೂಜೆನ ಮಾಡಬೇಕು. ನಾವೇನು ಗ್ರ್ಯಾಂಡಾಗೇನು ಮಾಡಲ್ಲ. ಇಷ್ಟು ವರ್ಷ ಕಲಸ ಕೂರಿಸ್ತಿದ್ವಿ ಸಿಂಪಲ್ಲಾಗಿ. ಈ ವರ್ಷ ಕಲಸ ಏನು ಕೂರಿಸ್ಲಿಲ್ಲ. ನೈವೇದ್ಯಕ್ಕೆ ಇಕ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೈವೇದ್ಯಕ್ಕೂ ಕೂಡ ಅತ್ತೆ ಮನೆಯಿಂದನೇ ಹುಳಿಯನ್ನು ಮತ್ತು ಕರ್ಜಿಕಾಯಿ ಇಸ್ಕೊಂಡು ಬಂದಿದ್ದೆ. ನೈವೇದ್ಯಕ್ಕೆ ಅತ್ತೆ ಮನೆಯಿಂದ ಏನಕ್ಕೆ ಇಸ್ಕೊಬಂದಿದೆ ಅಂದರೆ ಅಮ್ಮ ಮಂತ್ಲಿ ಡೇಟ್ ಆಗಿದ್ದರು. ಸೊ ಅವರು ಮಾಡೋದನ್ನ ನಾವು ದೇವ್ರ ಮುಂದೆ ಇಕ್ಕಂಗಿರ್ನಿಲ್ವಲ್ಲ. ಸೊ ಅದಕ್ಕೆ ಅತ್ತೆ ಮನೆಯಿಂದನೇ ನೈವೇದ್ಯಕ್ಕೂ ಕೂಡ ಇಸ್ಕೊಬಂದ್ಬಿಟ್ಟಿದ್ದೆ. ನಮ್ಮ ಅತ್ತೆ ಮನೆಯಿಂದ ವರಮಹಾಲಕ್ಷ್ಮಿ ಪೂಜೆನ ಮುಗಿಸ್ಕೊಂಡು ಸೊ ಇವಾಗ ನಮ್ಮ ಮನೇಲಿ ಬಂದು ನಾನು ಸಿಂಪಲ್ಲಾಗಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ಮನೇಲಿ ಪೂಜೆನ ಮಾಡಿದ್ದೀನಿ. ತಿಂಡಿ ತಿಂದ್ಬಿಟ್ಟು ನಾನು ಮಲ್ಕೊಬಿಟ್ಟಿದ್ದೆ. ಯಾಕೆಂದರೆ ಮಲಗಿದ್ದು ಕೂಡ ಲೇಟು. 2 ಗಂಟೆ ಮಧ್ಯರಾತ್ರಿ 2 ಗಂಟೆ ಮಲ್ಕೊಂಡಾಗ ಎದ್ದಿದ್ದು 4 ಗಂಟೆಗೆ ಎದ್ದಿದ್ದು. ಅದಕ್ಕೆ ಟಯರ್ಡ್ ಆಗಿತ್ತು. ಅದಕ್ಕೆ ಮಲ್ಕೊಬಿಟ್ಟಿದ್ದೆ. ತಿರ್ಗಾ ಸಂಜೆ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರ ದೀಪನ ಹಚ್ಚಿ ಗಂಟ್ಲು ಕಟ್ಟಿ ಹಚ್ತಾ ಇದ್ದೀನಿ. ಅದೆಲ್ಲ ಆದಮೇಲೆ ಅಮ್ಮ ಟೀ ಕಾಯಿಸಿದ್ರು. ಟೀ ಕುಟ್ಕೊಂಡು ಟಿ ವಿ ನೋಡ್ತಾ ಕೂತಿದ್ದೀನಿ. ಮಳೆ ಬರ್ತಿತ್ತು, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ. ಅತ್ತೆ ಮನೆಗೆ ಹೋಗ್ಬೇಕಾಗಿತ್ತು ಕುಂಕುಮ ತೊಗೊಬರೋಕ್ಕೆ. ಇವಾಗ ಅದಕ್ಕೆ ನಾನು ಮತ್ತು ನಮ್ಮಿಬ್ಬರು ಅಜ್ಜಿದಿರು ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಅತ್ತೆ ಮನೆಗೂ ಕೂಡ ಬಂದ್ವಿ. ನಮ್ಮ ಅತ್ತೆ ಮತ್ತು ಚಿಕ್ಕಮ್ಮ, ನನ್ನ ತಂಗಿ ಅವರು ಕೂಡ ಬಂದಿದ್ದರು. ಸೊ ಈಗ ಎಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ನೀವು ಕೂಡ ನೋಡಿ. ಆಂಟಿ ಎಲ್ಲರದ್ದು ಕೂಡ ಊಟ ಆಗಿತ್ತು. ಸೊ ನಂದು ಮತ್ತು ನಮ್ಮ ಅಕ್ಕದ ಬ್ಯಾಲೆನ್ಸ್ ಇತ್ತು. ಅದಕ್ಕೆ ಫಸ್ಟು ಒಬ್ಬಟ್ಟು ತಿಂದ್ಕೊಬಿಡೋಣ ಅಂದ್ಕೊಂಡ್ವಿ. ಅತ್ತೆ ಬಿಸಿ ಬಿಸಿ ಒಬ್ಬಟ್ಟು ಮಾಡ್ತಾಯಿದ್ರು. ಒಬ್ಬಟ್ಟು ತಿಂದ್ಕೊಂಡು ಆಮೇಲೆ ನಾನು ಮತ್ತು ನಮ್ಮ ಅಕ್ಕ ಇಬ್ಬರೂ ಕೂಡ ಊಟಕ್ಕೆ ಕೂತ್ಕೊಂಡ್ವಿ. ಈಗ ಊಟನ ಮಾಡ್ತಾಯಿದ್ದೀವಿ. ಎಲ್ಲರದ್ದು ಕೂಡ ಊಟ ಆಯಿತು. ಸೊ ಮನೆಗೆ ಹೊರಡ್ತಾ ಇದ್ವಿ. ಅದಕ್ಕೆ ಇವಾಗ ಅತ್ತೆ ಎಲ್ಲರಿಗೂ ಕೂಡ ಅರಿಶಿನ ಕುಂಕುಮನ ಕೊಡ್ತಾವ್ರೆ. ಏ ಮನು, ಯಾಕೆ ಮನು ಹೊಟ್ಟೆ ಕಿಚ್ಚು? ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಇಷ್ಟ ಆಗಿತ್ತು. ಸೊ ನಮ್ಮ ಮನೆಯ ವರಮಹಾಲಕ್ಷ್ಮಿ ಸಿಂಪಲ್ಲಾಗಿ ನಾವು ಆಚರಣೆ ಮಾಡಿದ್ದು, ಮತ್ತು ನಮ್ಮ ಅತ್ತೆ ಮನೇಲಿ ತುಂಬ ಗ್ರ್ಯಾಂಡಾಗಿ ಎಲ್ಲ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿದ್ದೀವಿ. ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ಮತ್ತು ಸಪೋರ್ಟ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.